ಕಿರಣ್ ಕಿರಣತ್ತು ಅರ್ಧ ಕೆಳಗೆ ಬಿದ್ದುಬಿಡ್ತಲ್ಲಮ್ಮ. ದೀಪ ಏನು ಮಾಡ್ತಿದ್ದೆ? ಖುಷಿ. ಇವಳು ಬಟ್ಟೆಗೆಲ್ಲ ಹಿಂಗೆ ಹಚ್ಬಿಟ್ರೆ ಆಯ್ತು. ಆಲ್ರೆಡಿ ಹಚ್ಚಿದ್ದೀನಿ. ದೀಪ ಹೆಂಗಿದೆ? ಹಾ, ಫುಲ್ ಟ್ರಾಫಿಕ್. ಹೈದ್ರಾಬಾದ್ ಹೋಗ್ಬೇಕಾದ್ರೆ ಈ ಥರ ಕುತ್ಕೊಂಡಿದ್ದು. ಇವಾಗ ಏನಾಗುತ್ತೆ? ಬಸ್ ಇನ್ನೂ ಬಂದಿಲ್ಲ. ಅವಾಗಿಂದ ಕಾಯ್ತಾ ಇದೀವಿ. ಟ್ರಾಫಿಕ್ ನೋಡಿ, ಸಿಲ್ಕ್ ಬೋರ್ಡ್. ಏನ ಮಾತ್ರ ಫುಲ್ ಇದ್ದೆ. ಹೋಗಣ್ಣ? ಯಾ ಇನ್ನ ಬಂದಿಲ್ಲ ಬಸ್. ಬ್ಯಾಗ್ ಆದ್ರೂ ಬಿಚ್ಚಿಡು ಇಲ್ಲಿ. ಅಲ್ಲಿ ಬಸ್ ಬಂತು. ಫೈನಲಿ ಬಸ್ ಬಂತು. ಯಾ ಬಸ್ ಎಲ್ಲಿ ಅದಾ ಬಂತಾ? ಎಷ್ಟೊತ್ತು ವೇಟ್ ಮಾಡಿದೀವಿ ಅಂದ್ರೆ ಅಲ್ಲಯ್ಯ. ಚಪ್ಪಲು ಇವಾಗ ಬಸ್ಸಲ್ಲಿ ಕುತ್ಕೋತೀವಲ್ಲ ನಾವು. ಆಮೇಲೆ ಸೊ ಟ್ರಾಲಿನ ಇಲ್ಲೇ ಇಡ್ತಾ ಇದ್ದೀವಿ. ಇದು ಮತ್ತೆ ಇದು ನಮ್ಮ ಜೊತೆ ಬರುತ್ತೆ. ಹಾಂ ಅದೇ ಮೇಲೆ ಕಿರಣ್ ಕಿರಣತ್ತು ಎಲ್ಲಿದ್ದೀವಿ? ಅವಳು ಫುಲ್ ಖುಷಿ ಆಗ್ಬಿಟ್ಟಿದೆ. ಅಯ್ಯೋ ನಿನ್ನ ಬಸ್ಸಲ್ಲಿ ಫಸ್ಟ್ ಟೈಮ್ ಅಯ್ಯ. ಇಲ್ಲಿ ಹಿಡ್ಕೋ. ಸ್ಪೇಷಿಯಸ್ ಇದೆ. ಪಪ್ಪ ಬರ್ತಾರೆ ಇವಾಗ. ಅಮ್ಮ ಚಳಿ ಆಗ್ತಿದೆ. ಖುಷಿ. ಚೆನ್ನಾಗೈತಾ? ಯಾ ಚೆನ್ನಾಗೈತಾ? ಹೇಳು ಹೇಗಿದೆ? ಚೆನ್ನಾಗೈತಾ? ಏನಿದು? ನಾವು ಯಾವ್ದ್ರಲ್ಲಿ ಇದ್ದೀವಿ ಇವಾಗ? ಬೆಡ್ಡು. ನಾವು ಇವಾಗ ಯಾವ್ದ್ರಲ್ಲಿ ಹೋಗ್ತಾ ಇದ್ದೀವಿ? ಯಾವುದು? ಎಲ್ಲೋ ಈ ಕಡೆ ನೋಡಿ ಹೇಳ್ಬೇಕು. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಬಸ್ಸಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಇವಾಗ? ಬಸ್ಸಲ್ಲ. ಎಲ್ಲಿಗೆ? ನಿದ್ದೆಲ್ಲಿದೆಯಾ ಇನ್ನೂ? ಈ ಕಡೆ ಬಾ, ನೀನು ಆ ಕಡೆ ಬಿದ್ಯಾ. ಎಲ್ಲ ಕಿತ್ತು ಬ್ಯಾಗ್ ಇಡ್ತಾ ಇದ್ದಾರೆ. ಅದರಲ್ಲೊಂದು ಬನಾನ ಇದೆ, ಕೊಡೋಳಗೆ ತಿನ್ಸೋಣ. ಬನಾನ ತಿನ್ಸು. ಅವಳು ಬನಾನ ಬೇಕಂತ ಇದ್ದಾಳೆ. ಬನಾನ ಬೇಕಾ? ಇಲ್ಲಿ ಇನ್ನು ಊಟಕ್ಕೆ ಯಾವಾಗ ನಿಲ್ಲಿಸ್ತಾರೋ ಏನೋ. ನಾನೇ ಕೊಡು, ನನ್ನ ಬ್ಯಾಗಲ್ಲಿ ಏನು ತಂದಿದ್ದೀನಿ ತೋರಿಸ್ತೀನಿ. ಇದೇನಿದು ಹಿಂಗೆ ಕಟ್ಟಕ್ಕೆ? ಅವಳು ಶೂಸು ಹಾಕೊಳ್ಳಲ್ಲ, ಹಾಕಿದ್ರೆ ಬಿಚ್ಚು ಬಿಚ್ಚು ಅಂತದಲ್ಲ. ಸೇಫ್ಟಿಗೆ ಇದನ್ನ ಓಪನ್ ಮಾಡಿ ಹಿಂಗೆ ಪ್ರೆಸ್ ಮಾಡು. ಏನೋ ಮಾಡಿದ. ಯಾಕಂದ್ರೆ ಅವಳಿಗೆ ಹಾಕ್ದಾಗೆಲ್ಲ ಒಂದು 10 ನಿಮಿಷಕ್ಕೇನೆ ಬಿಚ್ಚು ಅಂದ್ಬಿಡ್ತಾಳೆ ಚಪ್ಪಲು. ಅದಕ್ಕೆ ಇದನ್ನು ಸೇಫ್ಟಿಗೆ ಈ ಥರ ತೊಗೊಂಬಂದಿದ್ದೀನಿ. ಸೊ ಓಪನ್ ಮಾಡೋಣ. ದುಕಾನ ಕೋಲು. ಹಾಂ, ದುಕಾನ ಕೋಲು. ಸೊ ಇದರಲ್ಲಿ ನಾನು
ಶೀಟ್ ತೊಗೊಂಬಂದಿದ್ದೀನಿ ಹಾಸಕ್ಕೆ. ಆಮೇಲೆ ಬನಾನ ಬೇಕಾ? ಮಕಾನ ಸ್ನ್ಯಾಕ್ಸ್ ಕಿರಣ್ ಎಂಡ್ ಮೂಮೆಂಟಲ್ಲಿ ಮಾಡಿದ್ರು ಹೇರ್ ಫ್ರೈಯರಲ್ಲಿ, ಇದು ತಂದಿದ್ದೀವಿ. ನಿನಗೆ ಸ್ನ್ಯಾಕ್ಸ್ ತೊಗೊಂಬಂದಿದ್ದೀವಿ. ಓಯ್ ನಿಂದ ಸೊ ಕ್ಯೂಟ್. ಇವಾಗ ಬನಾನ ತಿನ್ನೋಣ ಇವರು. ಬನಾನ ಮತ್ತು ನಾನು ಇದು ಮಧ್ಯಾಹ್ನ ಪಲಾವ್ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಬಂದಿದ್ದೀನಿ, ಸ್ಪೂನು ಇಟ್ಟಿದ್ದೀನಿ. ಅಯ್ಯೋ ಚಲೋ ಆಯಿತು. ಯಾಕಂದರೆ ಸುಮ್ಮನೆ ಸೇಫ್ಟಿಗೆ ಹೇಳೋಕ್ಕಾಗಲ್ಲಲ್ಲ ಹಸುವಾಗ್ಬಿಟ್ರೆ ಅಂತ ಅದು ಕೂಡ ತೊಗೊಂಬಂದಿದ್ದೀನಿ ಪಲಾವ್. ಇವಾಗ ಇದು ಆಮೇಲೆ ಹೋಗ್ಬಿಟ್ಟು ತಿನ್ನೋಣ ಆಯಿತಾ? ಸೊ ಇನ್ನೊಂದು ಏನೋ ತೋರಿಸ್ಬೇಕು ಅಂದ್ಕೊಂಡೆ. ಸೊ ಇನ್ನೊಂದು ಇದು ತೊಗೊಂಬಂದಿದ್ದೀನಿ, ಮಸ್ಕಿಟೋ ಫ್ಯಾಬ್ರಿಕ್ ಬಟ್ಟೆಗೆ ಹಚ್ಚೋಕ್ಕೆ ಏನಾದರೂ ಸೊಳ್ಳೆ ಇದ್ದರೆ ಅಂತ. ಮಾಮ ಅದು ಇವಳು ಬಟ್ಟೆಗೆಲ್ಲ ಹಿಂಗೆ ಹಚ್ಬಿಟ್ರೆ ಆಯಿತು. ಆಲ್ರೆಡಿ ಹಚ್ಚಿದ್ದೀನಿ ಬರಬೇಕಾದ್ರಲ್ಲೇ. ಇನ್ ಕೇಸ್ ಜಾಸ್ತಿ ಸೊಳ್ಳೆ ಇದ್ದರೆ ಇದು ಹಚ್ಬಿಟ್ರೆ ಆಯಿತು ಸೊಳ್ಳೆಗೆ. ಇದೊಂದು ಇಟ್ಕೊಂಡಿದ್ದೀನಿ. ಬನಾನ ಬೇಕಾ? ಸೊ ಇವಾಗ ನಾನು ಬಸ್ ಟೂರ್ ಕೊಡ್ತೀನಿ. ಬಸ್ ಟೂರ್ ಅಂದ್ರೆ ನಮ್ಮದು ಕ್ಯಾಬಿನ್ ಟೂರು. ಸೊ ಇಲ್ಲೊಂದು ವಾಟರ್ ಬಾಟ್ಲ್ ಇಟ್ಟಿದ್ದಾರೆ, ಅಲ್ಲಿ ಒಂದು ವಾಟರ್ ಬಾಟ್ಲ್ ಇದೆ, ಇಲ್ಲೊಂದು ಸ್ವಲ್ಪ ಲಗೇಜ್ ಸ್ಪೇಸ್ ಇದೆ. ಆಮೇಲೆ ಇಲ್ಲಿ ಎ ಸಿ ವೆಂಟ್ ಇದೆ, ಕ್ಲೋಸ್ ಮಾಡೋದು ಓಪನ್ ಮಾಡೋದು ಎ ಸಿ ಇದು. ಆಮೇಲೆ ಇಲ್ಲಿ ಓಕೆ ಇದು ಕರ್ಟನ್ ಇದೆ, ಇಲ್ಲೂ ಕರ್ಟನ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಎ ಸಿ ನಾಬ್ಸ್ ಇದೆ, ಯಾವ ಕಡೆ ಬೇಕು ಡೈರೆಕ್ಷನ್ ತಿರುಗಿಸ್ಕೋಬೋದು. ಇಲ್ಲಿ ಲೈಟ್, ರೀಡಿಂಗ್ ಲೈಟ್. ಆಮೇಲೆ ಈ ಕಡೆ ನನ್ನ ಕಡೆನೂ ರೀಡಿಂಗ್ ಲೈಟ್ ಇದೆ. ಸೊ ಇಷ್ಟು. ಆಮೇಲೆ ಫುಲ್ ಸ್ಪೇಷಿಯಸ್ ಇದೆ ಇಲ್ಲಿ. ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ. ಮಲ್ಕೊಂಡ್ರೆ ಇಲ್ಲಿ ಸಪ್ರೇಟ್, ಇಲ್ಲಿ ಕರ್ಟನ್ ಇಲ್ಲೊಂದಿದೆ, ಇಲ್ಲೊಂದಿದೆ. ಸೊ ಆಮೇಲೆ ಚಾರ್ಜಿಂಗ್ ಇದೆ. ಆಮೇಲೆ ಇಲ್ಲಿ ಮೊಬೈಲ್ ಹೋಲ್ಡರ್ ಇದೆ. ಆ ಕಡೆ ಇರ್ಬೇಕು ಅನ್ಸುತ್ತೆ, ಇಲ್ಲಿ ಇರಬೇಕು, ಅಲ್ಲಿದೆ. ಆಮೇಲೆ ಇದೇನಿದು? ಓಕೆ, USB ಚಾರ್ಜಿಂಗ್ ಪಾಯಿಂಟು ಇದೆ, ಇಲ್ಲಾಂದರೆ ಇದು. ಆಮೇಲೆ ಇಲ್ಲಿ ಲಾಕ್. ನಮ್ಮ ಕ್ಯಾಬಿನ್ ಇವತ್ತಿಗೆ ನಾಳೆ ಬೆಳಗ್ಗೆ 10 ಗಂಟೆವರೆಗೂ ಇದೆ. ಚೆನ್ನಾಗಿದೆಯಲ್ಲ, ಇವಳು ಫುಲ್ ಖುಷಿಯಾಗ್ಬಿಟ್ಟಿದ್ದಾಳೆ. ಏನಿದೆ ಅಮ್ಮ? ಲೈಟ್ ಹಾಕ್ಲಾ? ನಾವು ಬೆಂಗಳೂರು ಬಿಡೋಕ್ಕೇನೆ 1-2 ಅವರ್ ಆಗುತ್ತೆ ಅಂತ ಕಾಣುತ್ತೆ. ಇದು ಹಾಕ್ಲಾ? ನೈಸ್. ಇದು ಆಚೆ ಈ ಥರ ಇದೆ. ಫುಲ್ ಬ್ರೈಟ್ ಇದೆ ಲೈಟ್. ಸೊ ನಾವು ಮೇಲೆ ಮಾಡಿದ್ವಿ, ನಮ್ಗೆ ಯಾವಾಗ ಬಂದ್ರು ಮೇಲೇನೆ ಬುಕ್ ಮಾಡ್ತಾರೆ ಕಿರಣ್. ಯಾಕಂದ್ರೆ ಜೋಕಾಲಿ ಥರ ತೋರಾಡುತ್ತೆ. ಕಚ್ಚು ಬೀಳ್ತೀಯ? ಎಲ್ಲ ಹೋಗ್ತಾ ಇದೀವಮ್ಮ? ನನ್ನ ಮೇಲೆ ಇಡು. ಆಮೇಲೆ ಮಲ್ಕೋಬೇಕಾದ್ರೆ ಹಾಸನ. ಮಾಡು ಜೋರಾಗಿ ಮುಂದೆ ಬನ್ನಿ. ನೋಡೋದು ಎಷ್ಟೊಂದು ಗಾಡಿ ಇದೆ ನೋಡು, ಕಾರ್ ಇದೆ. ನಾವು ಒಳಗಿದ್ದೀವಾ? ನಾವೆಲ್ಲ ಹೊರಗಿದಾರಾ? ಒಳಗಿದ್ದೀವಿ ಮಮ್ಮಿ ಅಂತ. ಮೊಬೈಲ್ ಇಡ್ಬೇಕಾ? ಒಳಗಿಡ್ಬೇಕಾ? ಸರಿ. ನಿಂಗೆ ಹಿಂಗೆ ಗೊತ್ತಲ್ಲ ಮೊಬೈಲ್ ಇಡೋದಂತ? ಹೆಂಗೆ ಗೊತ್ತು? ಹೇಗೆಲ್ಲ ಗೊತ್ತಲ್ಲ, ಚಳಿ ಆಗ್ತದೆ. ಅರ್ಧ ಕೆಳಗೆ ಬಿದ್ದುಬಿಡ್ತಲ್ಲಮ್ಮ. ದೀಪ ಏನು ಮಾಡ್ತಿದ್ದೆ? ಬರೋಣ ತಿನ್ಸ್ಬೇಕಾದ್ರೆ ಬಿದ್ದು ಹೋಗ್ಬಿಡ್ತು. ಇದೇನು ಗೊತ್ತಾ ಕವರು ನಾನು ಎತ್ಕೊಂಡಿದ್ದು? ಶವರ್ ಕ್ಯಾಪ್. ಯಾವಾಗಲೂ ಸ್ಟೇ ಹೋದಾಗೆಲ್ಲ ಇಷ್ಟು ಶವರ್ ಕ್ಯಾಪ್ ಕೊಡ್ತಾ ಇರ್ತಾರೆ. ಅಲ್ಲೂ ಇರುತ್ತೆ ಬಿಡು ಶವರ್ ಕ್ಯಾಪ್. ಅದೇ ಇನ್ನೇನು ಯಾವಾಗ ಎಷ್ಟೊಂದು ಯೂಸ್ ಮಾಡೋದು, ಅದಕ್ಕೆ ಈ ಥರ. ಆ್ಯಕ್ಚುಲಿ ಡೈಪರ್ ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೆ ಬಟ್ಟೆಗೆ. ಇವಾಗ ಬೀಳ್ತೀಯ? ಕುತ್ಕೊ ನೀನು. ಏಯ್ ನಿನಗೆ ಹ್ಞೂ ಅಂತ ಇವಾಗ ಆನ್ ಮಾಡಿದೆ ಬಿಡು. ಹಾಂ ಆಯ್ತಾ? ಹಾಂ ಅದು ಮಾಡೀನಿ ಆಯ್ತಾ? ಬೈಲಿ ಬೈಲಿ ನೀನು ಬೈಲಿ ಹಿಂಗೆ ಬೈಲಿ.
ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ಲು. ಚೆನ್ನಾಗಿದೆ. ತಿನ್ನು ನೀನು. ನೀನು ತಿನ್ನು ಫಸ್ಟ್. ಬೀಳ್ತೀಯ ನೀನು. ಬ್ರೇಕ್ ಹಾಕಿದ್ರೆ ಇವ್ರು ಇದೆಲ್ಲ ಬಿಳಿಸಿ ಏನೋ ಮಾಡ್ತಾರೆ ಇವರು. ನಾನೇ ಮಾಡಿದ್ದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ಸ್ ಚಾನಲ್. ಸೊ ಅವಾಗೆ ಕರೆಕ್ಟಾಗಿ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಇವಾಗ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಲಾಸ್ಟ್ ವೀಡಿಯೋದಲ್ಲೇ ನಮಗೆ ಹೇಳಿದ್ದೆ, ನಾವೆಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ, ಒಂದು ಕಡೆ ಹೋಗ್ತಾ ಇದ್ದೀವಿ, ಸ್ಪೆಷಲ್ ಡೇ ಇದೆ ಅದಕ್ಕೆ ಹೋಗ್ತಾ ಇರೋದು ಅಂತ. ಸೊ ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ನನಗೆ ಫಾಲೋ ಮಾಡ್ತಿದ್ರೆ ಅಲ್ಲಿ ಅಪ್ಡೇಟ್ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಸೊ ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ. ಅಲ್ಲಿ ಕೂಡ ನಾನು ಪೋಸ್ಟ್ ಮಾಡಿದ್ದೆ ನಾವು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ. ಸೊ ನಾವಿವಾಗ ಹೋಗ್ತಾ ಇರೋದು ಗೋವಾಗೆ. ಸೊ ತುಂಬ ದಿನದಿಂದ ಗೋವಾಗೆ ಹೋಗ್ಬೇಕು ಅನ್ಕೊತೀವಿ. ಆ್ಯಕ್ಚುಲಿ ನಾನು ಕಿರಣ್ ತುಂಬ ಸರಿನೇ ಹೋಗಿ ಬಂದಿದ್ದೀವಿ, ಒಂದು 8 ಸರಿ ಏನೋ ಹೋಗಿದ್ದೀವಿ. ಬಟ್ ಇಯಾನ ಜೊತೆ ಯಾವತ್ತೂ ಫಸ್ಟ್ ಟೈಮ್ ಹೋಗ್ತಿರೋದು ಗೋವಾಗೆ ಇಯಾನ ಜೊತೆ. ಸೊ ಅವಳು ಬೀಚ್ ಪೂಲ್ ಅಂತ ಯಾವಾಗಲೂ ಕೇಳ್ತಾ ಇದ್ಲಾ. ಸರಿ ಹೆಂಗಿದ್ರು ಒಂದು ಒಳ್ಳೆ ಅಕೇಶನ್ ಆಗುತ್ತೆ, ಮತ್ತು ಕಿರಣ್ ಬರ್ಡೇ ಸೆಲೆಬ್ರೇಷನ್ ಕೂಡ ಮಾಡ್ದಂಗೆ ಆಗುತ್ತೆ, ಇಯಾನ ಕೂಡ ತುಂಬ ಎಂಜಾಯ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಸೊ ಗೋವಾ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಗೋವಾಗೆ ಹೋಗ್ತಾ ಇದ್ದೀವಿ ಫೈನಲಿ. ಫ್ಲೈಟಲ್ಲಿ ಹೋಗೋಣ ಅಂತ ನೋಡಿದ್ವಿ, ಬಟ್ ಅದು ನಮಗೆ ಕನ್ವೀನಿಯೆಂಟ್ ಇರಲಿಲ್ಲ. ನಾವು ಬುಕ್ ಮಾಡಿರೋ ಹೋಟೆಲ್ಗೆ ಅದಕ್ಕೆ ತುಂಬಾ ದೂರ ಇತ್ತು, ಮತ್ತು 2 to 3 hours ಟ್ರಾವೆಲ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಮತ್ತೆ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಗೆ ಹೋಗಿ ಅದೆಲ್ಲ ಹೆಡ್ಡೇಕ್ ಬೇಡವೇ ಬೇಡ, ಅದು ಅದೇ ಟೈಮ್ ತೊಗೊಳುತ್ತೆ. ಆರಾಮಾಗಿ ಮಲ್ಕೊಂಡು ಹೋಗ್ಬಿಡೋಣ. ಏನೋ ಕೂಡ ಈ ಥರ ಇದಕ್ಕೆ ಮುಂಚೆ ಹೋಗಿದ್ವಿ, ಏನೋ ಅವಾಗ ತುಂಬ ಚಿಕ್ಕವಳಿದ್ಲು, ಅವಳಿಗೆ ಅಷ್ಟು ಗೊತ್ತಾಗಲ್ಲ. ಸೊ ಇವಾಗ ದೊಡ್ಡವಳಾಗಿದ್ದಾಳಲ್ಲ, ಇದೊಂದು ಎಕ್ಸ್ಪೀರಿಯನ್ಸ್ ಆಗಲೇ ಇರ್ತಾಳೆ. ಅವನು ಆಫ್ ಗೊತ್ತಾಗ್ಬಿಡ್ತಾ ಬಿಡ್ತಾನೆ ಇಲ್ಲ. ಬ್ರೇಕ್ ಹಾಕಿದ್ರೆ ಯಾವ ಬುಲ್ಡೆಕಾಯಿ ಹೊಡಿತು ನೋಡು. ತಿಂತೀಯಾ? ಬೀಳ್ತೀಯ ಗೊತ್ತಾಗತ್ತೆ. ಬೆಳಿಗ್ಗೆ ಬಿದ್ದಲ್ಲ. ಎಲ್ಲಿದ್ದೀವಿ ನಾವು ಇವಾಗ? ನೋ ಐಡಿಯಾ. ಎಲ್ಲಿದ್ದೀವಿ? ಇಲ್ಲಿ ಕಾಣಿಸುತ್ತಾ? ಓ ಇದು ಜಯನಗರ್. ಕಿರಣ್, ಜಯನಗರಲ್ಲಿ ಇದ್ದೀವಿ ನಾವಿಲ್ಲ. ಈಗ ಕಿಯನ ಹುಟ್ಟಿದ್ದಿಲ್ಲೇ, ಹಾಸ್ಪಿಟ್ಲು ಹೋಯ್ತು ಆಪೋಸಿಟಲ್ಲಿ, ಅಪೋಲೋ ಕ್ರೆಡಲ್. ಇವಳು ಹುಟ್ಟಿದ್ದು ಹಾಸ್ಪಿಟಲ್. ಸೊ ಇದು ತಂದು ಒಳ್ಳೆ ಕೆಲಸ ಮಾಡಿದ್ದು. ಕಿಯಾನ ಕೂಡ ತಿನ್ಕೊಂಡ್ಲು. ಬಸ್ಸಿಂದ ಇಳಿಸ್ತಾರೆ ಇರು ನಮ್ಮನ್ನ, ಇಲ್ಲೇ ಇಳಿಸ್ಬಿಡ್ತಾರೆ ಇರು ಯಾ ನಮ್ಮನ್ನ ಇಳಿಸ್ತಾರೆ ನೋಡು. ಏನ್ ನಾಟಿ ಆಗೋಳು, ಮಸ್ತ್ ನಿದ್ದೆ ಹೊಡೆದವಳು, ಈಗ ಹೊಟ್ಟೆ ತುಂಬಿದ್ದಾಗ ಮಾಡ್ತಾಳ. ಬೇಕಾ? ಅವಳೇ ತಿನ್ಬೇಕಂತೆ. ನಿಜ. ಚೆಲ್ಲಿದ್ರೆ ನಿನ್ಗೆ ಇಲ್ಲ ಇಳಿಸ್ಬಿಡೋಣ ಇವಳ, ಇಳಿಸ್ಬಿಡೋಣ ಅವಳ. ತಿನ್ನು ಬೇಗ. ಕೊಡ, ತಿನ್ಸಿನ್ ಕೊಡು. ತಿನ್ಸ್ಲಾ? ಏನಾಯ್ತೀಯಾ? ಹಾಂ, ಪಪ್ಪ ಎಲ್ಲೋದ್ರು? ಬರ್ತಾರಿರು. ಸೊ ಕರ್ಡ್ ರೈಸ್ ತರಿಸಿದ್ದೀವಿ, ಅದಕ್ಕೆ ಪಿಕ್ಕಲ್ ಕೊಟ್ಟಿದ್ದಾರೆ. ಕಿರಣ್ ಗೀ ರೋಸ್ಟ್ ಹೇಗಿದೆ? ತಿಂತೀಯ? ಅಯ್ಯೋ ಮೊಸರನ್ನ. ದೀಪಾ ಫುಡ್ ಹೆಂಗಿದೆ? ಅವಳು ಹೆಂಗ್ ಫಸ್ಟು 1 ದೋಸೆಯಿಂದ ಸ್ಟಾರ್ಟ್ ಮಾಡಿ 2 ಹೋಗಿ ಇವಾಗ 3 ದೋಸೆ.
ಸೊ ಏನೋ ಸ್ಟಾರ್ಟಿಂಗಲ್ಲಿ ಫುಲ್ ಎಂಜಾಯ್ ಮಾಡಿದ್ಲು. ಆ್ಯಕ್ಚುಲಿ ಅವಳು 7:30 ಹಂಗೆ ಮಲಗಿಬಿಟ್ಟಿದ್ಲು ಬರಬೇಕಂದ್ರೆ 1 hour. ಸೊ ಬಸ್ಸಲ್ಲಿ ಹತ್ತಿದ್ಮೇಲೆ ಇನ್ನೂ ಆ್ಯಕ್ಟಿವ್ ಆಗಿಬಿಟ್ಲು, ಯಾಕಂದರೆ ನಿದ್ದೆ ಆಗಿತ್ತು, ಊಟ ಕೂಡ ಆಯಿತು. ಅವಳು ಮಲಗೋ ಸೀನೇ ಇರಲಿಲ್ಲ. ಅವಳು ಮಲಗಿಸೋಷ್ಟಿಗೆ 12:15 ಆಗಿಬಿಟ್ಟಿತ್ತು ರಾತ್ರಿ. ನನಗೂ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಅವಳು ಮಲಗಿದ್ಮೇಲೆ ನಾನು ಮಲಗಿದ್ದು 12:30ಗೆ ಮಲಗಿದ್ದು. ಸೊ ಮಲಗಿದ್ಮೇಲೆ ಕರೆಕ್ಟ್ 6 ಗಂಟೆಗೆ ಎಚ್ಚರ ಆಗಿದೆ ಬೆಳಗ್ಗೆ. ಸೊ ಎದ್ದು ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ರೀಚ್ ಆಗಿದ್ವಿ. ಫುಲ್ ಗ್ರೀನ್ ಇತ್ತು. ಮತ್ತೆ ಒಂದು ಸ್ಟಾಪ್ ಕೂಡ ಮಾಡಿದ್ರು. ಫುಲ್ ಫಾಗ್ ಇತ್ತು, ಒಂಥರ ನೇಚರ್ ಮಸ್ತಾಗಿ ಕಾಣ್ತಾ ಇತ್ತು. ನನಗೆ ಬಸ್ಸಲ್ಲಿ ಹೋದರೆ ಇದೇ ಸುಸ್ತು ಪ್ರಾಬ್ಲಮ್ಮೇ, ಅದೊಂದೇ ಭಯಕ್ಕೆ ನನಗೆ ಯಾವಾಗಲೂ ಬಸ್ಸಲ್ಲಿ ಹೋಗೋಕ್ಕೆ ಟೆನ್ಷನ್ ಆಗ್ತಾ ಇರುತ್ತೆ. ಏನಪ್ಪ ನನಗೋಸ್ಕರ ಸ್ಟಾಪ್ ಮಾಡಿಸ್ಬೇಕಾ ಮತ್ತೆ ಅಂತೆಲ್ಲ. ಸೊ ಫೈನಲಿ ಅವರೇ ಸ್ಟಾಪ್ ಮಾಡಿಬಿಟ್ರು ಬೆಳಗ್ಗೆ ಕೇಳೋಣ ಅಷ್ಟಕ್ಕೆ. ಸೊ ಟೀ ಕುಡಿಯೋಣ ಅಂತ ಹೇಳಿದ್ರು ಕಿರಣ್. ಫ್ರೆಶ್ ಅಪ್ ಆಗುತ್ತೆ 6:15 ಏನೋ ಹಂಗೆ ಆಗಿತ್ತು. ಸೊ ಟೀ ತೊಗೊಂಬಂದಿದ್ದಾರೆ ಕಿರಣ್. ಲೈಟಾಗಿ ಮಳೆ ಬೇರೆ ಬರ್ತಾ ಇದೆ. ಈ ಥರ ಮಸ್ತ್ ವೆದರಲ್ಲಿ ಚಹಾ ಕುಡಿತಾ ಇದ್ದರೆ ವಾವ್, ಆ ಫೀಲಿಂಗೇ ಬೇರೆ. ಆ್ಯಕ್ಚುಲಿ ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ, ಇಷ್ಟು ಟೀ ಕುಡಿತಿರಲ್ಲ, ಗ್ಯಾಸ್ಟ್ರಿಕ್ ಅದೆಲ್ಲ ಆಗಲ್ಲ ಅಂತ. ಸೊ ತುಂಬ ಸರಿ ಹೇಳಿದ್ದೀನಿ ನಾನು, ಯಾಕಂದರೆ ಮೊದಲಿಂದನೂ ನಮಗೆ ಟೀ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅಷ್ಟೊಂದು ಏನು ಆಗಲ್ಲ. ಕುಡಿದ್ರೂ ನಾನು ಸ್ವಲ್ಪನೇ ಕುಡಿತೀನಿ, ಜಾಸ್ತಿ ಎಲ್ಲ ಕುಡಿಯೋಲ್ಲ. ಮಾರ್ನಿಂಗ್ ಒನ್ ಟೈಮ್, ಈವ್ನಿಂಗ್ ಒನ್ ಟೈಮ್ ಅಷ್ಟೇ. ಸೊ ಕೇಳ್ತಾ ಇರ್ತಾರೆ. ನನಗೆ ಒಂದೊಂದು ಸರಿ ಕುಡಿಬೇಕಂತ ಅನಿಸಲ್ಲ. ಸೊ ಆ ಟೈಮಲ್ಲಿ ನಾನೇನು ಬೇಕು ಅಷ್ಟೊಂದು ಇದು ಮಾಡಿ ಕುಡಿಯೋಲ್ಲ. ಅನಿಸಿಲ್ಲ ಅಂದರೆ ಬಿಟ್ಬಿಡ್ತೀನಿ. ಸೊ ಆ ಥರ ಏನೋ ಒಂಥರ ಟೀ ಅಭ್ಯಾಸ ಆಗಿಬಿಟ್ಟಿದೆಯಲ್ಲ ಮೊದಲಿಂದ, ಕುಡಿದ್ರೆ ಸಮಾಧಾನ ಅಂತ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಸೊ ಟೀ ಎಲ್ಲ ಕುಡ್ಕೊಂಡು ರಿಟರ್ನ್ ಹೊಡ್ತಾ ಇದ್ದೀವಿ. ಇನ್ನೇನು ಅಲ್ಲಿದ್ದ ಒಂದು 2 hours ಏನೋ ಇದೆ ಅಷ್ಟೇ ಮತ್ತೆ ಜರ್ನಿ. ನಿದ್ದೆ ಸೂಪರ್ ಆಗಿತ್ತು. ಜೋಕಾಲಿ ಆಡ್ದಂಗೆ. ಅಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಮಲಗಿದ್ದೆ. ನಿದ್ದೆನೋ ಚೆನ್ನಾಗಿ ಬಂತು ನನಗಂತೂ. ನಾನು ಇವಳು ಬಸ್ಸಲ್ಲಿರೋರು ಎಲ್ಲ ಮಲಗಿದ್ರು, ಇವಳು ಮಲಗ್ತಾ ಇರಲಿಲ್ಲ. 12:30 ಏನೋ ಮಲಗಿದ್ಲು. ಅವಳು ಮಲಗಿದ ತಕ್ಷಣ ನನಗೂ ನಿದ್ದೆ ಹತ್ಬಿಡ್ತು. ಸೊ ಅವಾಗ ಮಲಗಿದ್ದು ಬೆಳಿಗ್ಗೆ 6:30ಗೆ ಎಚ್ಚರ ಆಯಿತು. ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಯ್ತಲ್ಲ, ಹೆಂಗಿದ್ದೀಯ ಬಸ್ಸಲ್ಲಿ ಮಲ್ಕೊಂಡಾಗ ನಿದ್ದೆ ಅಂತ ಇನ್ನೂ ಬೇಗ ಎಣಿಸ್ಬಿಟ್ರಲ್ಲ. ಬಾ ಮಲ್ಕೊ. ಸೊ ಇದಕ್ಕೂ ಮುಂಚೆ ನಾನು ಕಿರಣ್ ಎಷ್ಟೊಂದು ಸರಿ ಬಂದಿದ್ದೀವಿ ಬಸ್ಸಲ್ಲಿ. ಏನ ಜೊತೆನೂ ಬಂದಿದ್ದೀವಿ. ಅವಾಗ ಚಿಕ್ಕವಳಿದ್ದು, ಇವಾಗಂತೂ ದೊಡ್ಡವಳು ಹಿಡಿಯೋದೇ ಕಷ್ಟ. ಇಷ್ಟನೇ, ಬಟ್ ನನಗೆ ಸುಸು ಪ್ರಾಬ್ಲಮ್ಮು. ಮನೇಲಿದ್ರೆ ಒಂದು 3 ಸರಿ ಹೋಗ್ತಾ ಇರ್ತೀನಿ. ಇಲ್ಲಿ ಬೆಳಿಗ್ಗೆ ಅನ್ಕೊತಿದ್ದೀನಿ ಸ್ಟಾಪನ್ನೇ ಮಾಡ್ತಾ ಇಲ್ಲ ಅಂತ. ಸೊ ಫೈನಲಿ ವಾಶ್ರೂಮ್ಗೆ ಹೋಗಿ ಅಂದರು. ಫುಲ್ ಖುಷಿ ಆಗ್ಬಿಡ್ತು. ಸೊ ಇವಾಗ ಹಂಗೆ ಹೋಗಿ ಟೀ ಕುಡ್ಕೊಂಡು ಬಂದಿದ್ದೀವಿ. ಇನ್ನೊಂದು 2 hours ಹಾಕಿರೋಣ ರೀಚ್ ಆಗೋಕ್ಕೆ. 3-4 hours ಆಯ್ತು. ನಾವು ಮಲ್ಕೊಂಬಿಡೋದು ಮತ್ತೆ ಇನ್ನೊಂದು ರೌಂಡ್. ನಿದ್ದೆ ಏನಾಗೂ ಬಂದಿದೆ. ಬಾ. ಸೊ ಏನಾಗಿ ಅರ್ಧಂಬರ್ಧ ನಿದ್ದೆ ಆಗ್ತಾಯಿತ್ತು. ಸಡನ್ನಾಗಿ ನೈಟಲ್ಲೂ ಊಟಕ್ಕೆ ನಿಲ್ಲಿಸಿದ್ರು, ಮತ್ತು ಬೆಳಗ್ಗೆನೂ ನಿಲ್ಲಿಸಿದ್ರು. ಸೊ ನಿದ್ದೆ ಅಷ್ಟು ಆಗ್ತಿಲ್ಲ. ಅದು ಬೇರೆ ಬಸ್ಸಲ್ಲಿ ಚೆನ್ನಾಗೇ ಇರುತ್ತೆ, ಜೋಕಾಲಿ ತುಗ್ದಂಗೆಲ್ಲ. ಬಟ್ ಆ ಕಡೆ ಈ ಕಡೆ ಘಾಟ್ ಸೆಕ್ಷನ್ ಇರೋದ್ರಿಂದ ಅವಳಿಗೆ ಸ್ವಲ್ಪ ಅಷ್ಟು ಸರಿ ನಿದ್ದೆ ಆಗಿಲ್ಲ. ಅದಕ್ಕೆ ಹಠ ಸ್ಟಾರ್ಟ್ ಆಗ್ಬಿಡ್ತು. ಯಾರಿಗೇ ಆಗಲಿ ನಿದ್ದೆ ಆಗಿಲ್ಲ ಸರಿಯಾಗಿ ಅಂದರೆ ಫುಲ್ ಇರಿಟೇಟ್ ಆಗಿಬಿಡ್ತಾರಲ್ವ. ಸೊ ಅವಳಿಗೂ ಹಂಗೆ ಆಗ್ಬಿಟ್ಟಿತ್ತು. ನನಗೂ ಹಂಗೆ ಆಗ್ಬಿಟ್ಟಿತ್ತು. ಸರಿಗೆ ನಿದ್ದೆನೇ ಇರ್ತಾ ಇರಲಿಲ್ಲ. ಅವಳು ಏನಾಯಿತು ಸಡನ್ನಾಗಿ ಬೆಡ್ ಮೇಲೆ ಬರೋಕ್ಕೆ ರೆಡಿ ಇರಲಿಲ್ಲ. ಅಳ್ತಾ ಇದ್ಲು, ಹೋಗೋಣ ಅಂತ. ಸರಿ ಅಂದ್ಬಿಟ್ಟು ಕಿರಣ್ ಕೆಳಗಡೆ ಕರ್ಕೊಂಡೋಗಿ ಎಷ್ಟೋ ಹೊತ್ತು ವಾಕ್ ಮಾಡಿದ್ರು. ಅವಾಗ ಸೈಲೆಂಟ್ ಆಗಿದ್ಲು. ಮತ್ತೆ ಬೆಡ್ ಹತ್ರ ಕರ್ಕೊಂಬಂದ್ರೆ ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಅವಾಗ ಗೊತ್ತಾಯ್ತು ಇವಳಿಗೆ ಬೆಡ್ ಹತ್ರ ಬರೋಕ್ಕೆ ಇಷ್ಟ ಇಲ್ಲ ಅಂದ್ಬಿಟ್ಟು. ಸೊ ಆಮೇಲೆ ಮತ್ತೆ ಇವಾಗ ಡೈಪರ್ ಅಭ್ಯಾಸ ಅವಳಿಗೆ ಹಾಕೇ ಇಲ್ಲ ಅಲ್ವಾ. ಸೊ ಅವಳಿಗೆ ಅಭ್ಯಾಸ ತಪ್ಪಿಬಿಟ್ಟಿದೆ. ಡೈಪರ್ ಹಾಕಿದ್ರೆ ಇವಾಗ ಕೇಳ್ತಾಳೆ, ಹೋಗಬೇಕು ಬಿಚ್ಚು ಅಂತಾಳೆ. ಸೊ ಅವಳಿಗೆ ಅದರಲ್ಲಿ ಮಾಡ್ಕೋಬೇಕು ಅನ್ನೋದೇ ಇವಾಗ ಹೋಗ್ಬಿಟ್ಟಿದೆ, ರೂಢಿ ತಪ್ಪಿಬಿಟ್ಟಿದೆ ಅಲ್ವಾ. ಸೊ ಹಾಗಾಗಿ ಹಂಗಾಗ್ಬಿಟ್ಟಿದೆ. ಹೆಂಗಿದ್ರು ಒಂದು ಪ್ರಾಬ್ಲಮ್ ಹಂಗೆ ಆಗ್ಬಿಟ್ಟಿದೆ. ಸೊ ಫೈನಲಿ ಮತ್ತೆ ಬಸ್ ಸ್ಟಾಪ್ ಮಾಡಿಸಿದ್ವಿ. ಕಿರಣ್ ಹೇಳಿದ್ರು 3 to 4 hours ಆಗುತ್ತೆ ಅಂತ. ಬಟ್ 2 hours ಅಲ್ಲೇ ರೀಚ್ ಆಗ್ಬಿಟ್ವಿ, ಬೇಗನೆ ಬಂದ್ಬಿಟ್ವಿ. ಸೊ ಫೈನಲಿ ರೀಚ್ ಆದ್ವಿ. ಮತ್ತೆ ಇನ್ನೇನು ಮತ್ತೆ ಅಲ್ಲಿದ್ದ ಒಂದು 20 minutes ಏನೋ ಇದೆ ಅಂತ ರೂಮ್, ಅಲ್ಲಿಗೆ ಹೋಗಿ ರೀಚ್ ಆಗಿ ಸ್ವಲ್ಪ ರೆಸ್ಟ್ ಮಾಡಬೇಕು ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಾನು ಅನ್ಕೊತೀನಿ. ಇಷ್ಟ ಆಗಿದೆ ಸ್ವಲ್ಪನಾದರೂ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.